ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂತಹ ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀ ಸಮೀರ್ ಸರ್ ಅವರೇ, ನಮ್ಮ ಎಡಿ ಅಗ್ರಿಕಲ್ಚರ್ ಆಗಿರ್ತಕ್ಕಂಥ ಬೆಳವಣಿಗೆ ಅವರೇ, ಗಿರೀಶ್ ಪಾಟೀಲ್ ಅವರೇ, ಆಮೇಲೆ ಇನ್ನೊಬ್ರು ನಮ್ಮ ಪಾಟೀಲ್ ಅವರೇ, ಎಲ್ಲ ರೈತ ಸಮುದಾಯದ ಎಲ್ಲ ಹಿರಿಯರೇ, ರೈತ ಪರ ಹೋರಾಟಗಾರರೇ, ಎಲ್ಲ ಪತ್ರಕರ್ತರ ಮಿತ್ರರೇ, ಇವತ್ತಿನ ದಿನ ರೈತ ದಿನಾಚರಣೆಯನ್ನ ನಾವು ಭಾರತ ದೇಶದ ಮಾಜಿ ಪ್ರಧಾನಿಗಳು ಹಾಗೂ ರೈತ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಪ್ರತಿ ವರ್ಷ ಡಿಸೆಂಬರ್ 23ನೇ ತಾರೀಕಿಗೆ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆ ನಿಮಿತ್ತವಾಗಿ ಇವತ್ತಿನ ದಿವಸ ಇಲ್ಲಿ ಸೇರಿರುವಂತಹ ತಮ್ಮೆಲ್ಲರಿಗೂ ಸಹಿತ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸ್ನೇಹಿತರೆ, ಭಾರತ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ನಮ್ಮ ದೇಶದ ಆಹಾರ ಭದ್ರತೆ, ನಮ್ಮ ದೇಶದ ಆರ್ಥಿಕತೆ, ನಮ್ಮ ದೇಶದ ಸಂಸ್ಕೃತಿಯ ಮೂಲವೇ ರೈತ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಎಲ್ಲ ಅಂಶಗಳ ಜೊತೆಗೆ ನಮ್ಮ ರೈತಾಪಿ ವರ್ಗ, ನಮ್ಮ ಕೃಷಿ ಸಮಾಜ ಒಂದಕ್ಕೊಂದು ಸೇರ್ಕೊಂಡಿದೆ. ಮಳೆ, ಚಳಿ, ಬಿಸಿಲು ಎನ್ನಲಾರ್ದೆ ಕೆಲಸ ಮಾಡಿ ರೈತ ದುಡಿದಾಗ ಮಾತ್ರ ಸಮಾಜಕ್ಕೆ ಮತ್ತು ದೇಶಕ್ಕೆ ಅನ್ನ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದೇನು ಸಾಧ್ಯ ಆಗೋದಿಲ್ಲ. ರೈತ ಅನ್ನೋದು ನಮ್ಮ ಸಮಾಜದ, ವಿಶೇಷವಾಗಿ ಭಾರತದ ಸಮಾಜದ ಬೆನ್ನೆಲುಬು. ಇಂಥ ಒಬ್ಬ ರೈತ ಇವತ್ತಿನ ದಿವಸ ಅನೇಕ ಸವಾಲುಗಳನ್ನ ಎದುರಿಸ್ತಾ ಇರುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ. ಬೆಲೆ ಏರಿಕೆ ಸಮಸ್ಯೆ ಇರಬಹುದು, ಹವಾಮಾನದ ವೈಪರೀತ್ಯ ಇರಬಹುದು, ಮಳೆ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ರೈತ ಬೆಳೆದಿರುವಂತಹ ಅವರ ಒಂದು ಕೃಷಿ ಉತ್ಪನ್ನಗಳಿಗೆ ಸರಿಯಾಗಿರ್ತಕ್ಕಂಥ ಮೌಲ್ಯ ಸಿಗಲಾರದೇ ಇರುವಂತದ್ದು ಇರ್ಬೋದು. ಇನ್ನೂ ಹಲವಾರು ಸಮಸ್ಯೆಗಳನ್ನ ರೈತ ಎದುರಿಸ್ತಾ ಇದ್ದಾನೆ. ನಾವೆಲ್ಲರೂ ಸಹಿತ ರೈತರ ಆ ಸಮಸ್ಯೆಗಳಿಗೆ ಪೂರಕವಾಗಿ ಕೆಲಸ ಮಾಡುವಂತದ್ದಾಗಬೇಕು. ಸರ್ಕಾರ ಇನ್ನು ಹೆಚ್ಚು ರೈತ ಸಮಸ್ಯೆಗಳನ್ನ ಸಾಲ್ವ್ ಮಾಡುವಂತಹ ಪೂರಕ ನೀತಿಗಳನ್ನ ರೂಪಿಸುವಂತಾಗಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ರೈತರು ಮತ್ತು ನಮ್ಮ ಸಮಾಜದ ಎಲ್ಲ ರೈತಾಪಿ ವರ್ಗದವರನ್ನ ಇವತ್ತು ನಾವು ನೆನಪಿಸಿಕೊಂಡು ಅವರಿಗೆ ನಮಿಸುವಂತಹ ದಿನ ಅಂತ ಹೇಳಿ ನಾವು ಹೇಳ್ತೇವೆ. ಕೃಷಿ ಪ್ರಧಾನವಾಗಿರ್ತಕ್ಕಂಥ ಭಾರತ ದೇಶ ಮೊದಲಿನಿಂದಲೂ ಮೂಲ ಆರ್ಥಿಕತೆಯನ್ನ ಕೃಷಿ ಮೇಲಿನ ಅವಲಂಬನೆ ಮಾಡಿಕೊಂಡು ಬೆಳೆದಿರುವಂತಹ ದೇಶ. ಇವತ್ತಿನ ದಿವಸ ಬಹಳಷ್ಟು ತಂತ್ರಜ್ಞಾನ, ವೈಜ್ಞಾನಿಕತೆ ಎಲ್ಲ ಡೆವಲಪ್ ಆಗಿದ್ರು ಸಹಿತ ರೈತರು ತಮ್ಮ ಸೇವೆಯನ್ನ ಸಲ್ಲಿಸದಿದ್ರೆ, ಅವರು ಬೆಳೆಯನ್ನ ಬೆಳೆದಿದ್ರೆ ನಾವೆಲ್ಲರೂ ಬದುಕಲಿಕ್ಕೆ ಆಗುದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ತಂತ್ರಜ್ಞಾನವನ್ನ, ವೈಜ್ಞಾನಿಕತೆಯನ್ನ ಕೃಷಿಯೊಳಗ ಅಳವಡಿಸಿಕೊಳ್ಳುವಂಗಾಗಬೇಕು. ರೈತರ ಜೀವನ, ಅವರ ದುಡಿಮೆ ಸರಳಗೊಳ್ಳಬೇಕು. ಅದರ ಮೂಲಕ ಹೆಚ್ಚಿನ ಉತ್ಪನ್ನ, ಹೆಚ್ಚಿನ ಲಾಭ ರೈತರಿಗೆ ಸಿಗುವಂಗಾಗಬೇಕು. ಆ ನಿಟ್ಟಿನೊಳಗ ನಮ್ಮ ಸಮಾಜ ಮತ್ತು ಸರ್ಕಾರ ಎಲ್ಲ ಪ್ರಯತ್ನಿಸಬೇಕು ಅನ್ನುವಂತ ಹೇಳಿ, ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ರೈತಾಪಿ ವರ್ಗದ ಒಂದು ಜೀವನ ಸುಂದರವಾಗಲಿ, ಸಮೃದ್ಧವಾಗಲಿ ಅಂದಾಗ ಮಾತ್ರ ನಮ್ಮ ಸಮಾಜ ಮತ್ತು ದೇಶ ಸಮೃದ್ಧ ಆಗಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಈ ಕಾರ್ಯಕ್ರಮ ಹಿಂದಿನ ಕಿಸಾನ್ ದಿವಸ ಅಂತ ಆಚರಣೆ ಮಾಡಲಾಗುತ್ತದೆ. ಯಾಕೆ ಅಂತಂದ್ರೆ ಇದು ನಮ್ಮ ದೇಶದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರು ರೈತರ ಬಗ್ಗೆ ನೀತಿಗಳನ್ನು ರೂಪಿಸಿ, ಅವರು ಯುಪಿಯಿಂದ ಬಂದವರು, ರೈತರ ಮುಖಂಡರು, ರೈತರ ಬಗ್ಗೆ ನೀತಿಗಳನ್ನು ರೂಪಿಸಿದ್ರಿಂದ ಅವರು ಜನ್ಮದಿನವಾದ ಇಂದು ರೈತ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈಗ ನಮಗೆ ಕೃಷಿಯನ್ನು ಮಾಡಿ ನಮಗೆ ಎಲ್ಲ ದೇಶಕ್ಕೆ ಅನ್ನ ನೀಡುವ ಇದನ್ನ ರೈತರಿಗೆ ಸನ್ಮಾನಿಸಬೇಕು, ಸ್ಮರಿಸಬೇಕು ಹಾಗೂ ಅವರ ಇದನ್ನ ಕಾಯಕಕ್ಕೆ
ಇದನ್ನ ಮಾನ್ಯತೆ ನೀಡಬೇಕು, ಅನ್ನ ನೀಡುವ ರೈತನಿಗೆ ಅಂತ ಹೇಳಿ ಇದನ್ನ ಇವತ್ತಿನ ದಿವಸ ಆಚರಣೆ ಮಾಡಲಾಗುತ್ತದೆ. ಇದನ್ನ ರೈತರ ಅಂತಂದ್ರೆ ಏನು ಇದನ್ನೇನಲ್ಲ, ಎಲ್ಲ ರೈತರು ಇದ್ರೇ ನಾವು ರೈತರು ದೇಶದ ಬೆನ್ನೆಲುಬು. ರೈತರಿಗೆ ಇವತ್ತಿನ ದಿವಸ ಆಚರಣೆ ಮಾಡಿ ಇದರ ಬಗ್ಗೆ ಅವರಿಗೆ ಸನ್ಮಾನ ಮಾಡಬೇಕು, ಗೌರವಿಸಬೇಕು, ಸ್ಮರಿಸಬೇಕು ಅಂತ ಹೇಳಿ ಆಚರಣೆ ಮಾಡಲಾಗುತ್ತದೆ. ಇದೇ ದಿವಸ ಇದನ್ನ ಈ ಕೃಷಿಯಲ್ಲಿ ಸಾಧನೆ ಮಾಡಿದಂಥ ರೈತರಿಗೆ ಸನ್ಮಾನಿಸುವುದು, ಆಮೇಲೆ ಅವರು ಕೈಗೊಂಡಂಥ ಇದನ್ನ ಕಾರ್ಯಗಳನ್ನು ಸಾಧನೆ ಮಾಡಿದಂಥ ಅವರಿಂದ ಮತ್ತೆ ಮಾಡಲಾರದ ರೈತರಿಗೆ ಹೇಳಿಕೊಡೋದು, ಅದರಿಂದ ಮತ್ತೆ ಮಿಕ್ಕಿದೆಲ್ಲ ರೈತರನ್ನು ತಿಳ್ಕೋಬೇಕು, ಮಾಡಬೇಕು. ಆರ್ಥಿಕತೆ ನಮ್ಮ ದೇಶದ್ದು ಮತ್ತು ರೈತರ ಆರ್ಥಿಕತೆ ಹೆಚ್ಚಿಸಬೇಕು ಅಂತ ಹೇಳಿ ಇದನ್ನ ಈ ರೀತಿಯಲ್ಲಿ ಈ ದಿನಾಚರಣೆ ಆಚರಿಸಿದ್ರೆ ಅಥವಾ ಬೇಕಾದ ಕಾಂಪೋಸ್ಟ್ ಕಲ್ಚರು ನಮ್ಮ KVK ಮತ್ತಿಕೊಪ್ಪದಲ್ಲಿದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಇದೆ. ಸೊ ಅದಕ್ಕೆ ಅವಧಿಯನ್ನು ಹೇಗೆ ಸದುಪಯೋಗ ಮಾಡಿ ನಮ್ಮ ಭೂಮಿಯ ಫಲವತ್ತತೆಯನ್ನು ನಾವು ಹೇಗೆ ಹೆಚ್ಚಿಸಬೇಕಂತ ಒಂದು ಪಾಂಪ್ಲೆಟ್ ನಾವು ನಮ್ಮ ಹೆಡ್ ಆಫೀಸಿಂದ ನಾವು ಮಾಡಿದ್ವಿ, ಸಾಹೇಬರು ತೊಗೊಂಡು ಬಂದಿದ್ದಾರೆ. ಅದು ಈಗ ಬಿಡುಗಡೆ ಮಾಡಿ ಈ ಮೂಲಕ ಈ ಲಿಟ್ರೇಚರ್ ಬಿಡುಗಡೆ ಮಾಡಬೇಕು.